ರಾಮನಾಮ ಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನು ಎದ್ದೆ ಇರುವನು. ಜೈ ಶ್ರೀರಾಮ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ND ವ್ಲಾಗ್ಸ್. ಇವತ್ತು ನಾವು ಎಲ್ಲಿದ್ದೀವಿ ಅಂದರೆ ನಮ್ಮ ಅಂಕಲ್ ಫಾರ್ಮ್ ಹೌಸಲ್ಲಿ ಇದ್ದೀವಿ. ಅವ್ರ ಒಂದು ದೇವ್ರದ್ದು ಹರಕೆ ಇತ್ತು, ಮಾರಮ್ಮ ದೇವ್ರದ್ದು ಹರಕೆ ತೀರ್ಸೋಣ ಅಂತ ಹೇಳಿ ಬಂದಿದ್ದೀವಿ ಇಲ್ಲಿ. ಇವಾಗ ತಾನೇ ಬಂದ್ವಿ, ಎಳ್ನೀರು ಕುಡಿಯೋಣ ಅಂತ ಹೇಳ್ಬಿಟ್ಟು ಇವಾಗ ತೋಟದ ಹತ್ರ ಹೋಗ್ಬೇಕು. ನಮ್ಮ ಹ್ಯಾರಿಯರ್ ಕರ್ ನಿಂತಿದೆ. ನಮ್ಮ ನಂದಿನಿಯವ್ರು ಬಂದಿದ್ದಾರೆ, ನಮ್ಮ ಕಸಿನ್ ಮೊನ್ನೆ ಮದುವೆ ಆಯ್ತಲ್ಲ ಅವ್ರ ವೈಫು, ನಮ್ಮ ರಾಜಣ್ಣವ್ರು ಇದ್ದಾರೆ. ನಮ್ಮ ಇಲ್ಲಿ ಏನೋ ಮಾಡ್ತವ್ರೆ. ಏನ್ ಮಾಡ್ತಿದ್ಯಮ್ಮ? ಅವರೆಕಾಯಿ ಸುಲಿತಾ ನಾನು ಇವಾಗ ಎಣ್ಣೆ ಕಿತ್ಕೊಂಡ್ಬರ್ತೀನಿ. ನಮ್ಮ ತಾತ ಜಗೈಸ್ ನೋಡಿ, ಅವ್ರ ತೋಟ ಇದೆ. ಅವ್ರು ಬಂದಿದ್ದಲ್ಲ, ನನ್ನ ಬರ್ಡೇ ಒಳಗೆ ನೋಡಿರ್ತೀರ ನೀವು. ಅದೇ ತೋಟನೇ, ಇದು ಫಾರ್ಮ್ ಹೌಸ್ ಮನೆ. ಅಲ್ಲೊಂದು ಕಾರ್ ನಿಂತಿದೆ ಆಚೆ, ಅದು ನಾನೇ ಎತ್ಕೊಂಡ್ಬಂದೆ. ನಮ್ಮ ಅಂಕಲ್ ಅವ್ರದ್ದು ಎಣ್ಣೆ ಕಿತ್ಕೊಂಡ್ಬರಕ್ ಹೋಗ್ಬೇಕು. ರಾಜಣ್ಣರೇ ನಮಸ್ಕಾರ, ಚೆನ್ನಾಗಿದ್ದೀರಾ? ಕಾಯಿ ಸುಳಿತಾ ಇದ್ದೀರಾ? ಇದು ನೇರಳೆ ಮರ. ಎಳ್ನೀರು ಇಲ್ಲ ಇದ್ರಿ ಗೈಸ್. ಇವಾಗ ಇದನ್ನ ನಮ್ ಕಡೆ ಜಾವಣಿ ಅಂತಾರೆ, ನಿಮ್ ಕಡೆ ಏನಂತಾರೆ ಗೊತ್ತಿಲ್ಲ. ಒಂದೊಂದ್ ಕಡೆ ಒಂದೊಂದ್ ತರ ಹೇಳ್ತಾರೆ. ದೋಟಿ ಅಂತಾರೆ ಕೆಲವೊಂದ್ ಕಡೆ, ನಮ್ ಕಡೆ ಎಲ್ಲ ಜಾವಣಿ ಅಂತಾರೆ. ಇವಾಗ ಎಳ್ನೀರು ಕೇಳಕ್ ಹೋಗ್ತಾ ಇದೀನಿ. ಸೊ ಊರಿಗೆ ಬಂದ ತಕ್ಷಣ ಹಿಂಗೆ ಒಂದ್ ಚಡ್ಡಿ ಟಿ ಶರ್ಟ್ ಹಾಕೊಂಡು ತೋಟದ ಕೆಲಸ, ಹಳ್ಳಿ ಕೆಲಸ ಮಾಡ್ತಾ ಇರೋದೆ. ಚಿಕ್ಕ ವಯಸ್ಸಿನ ಮಾಡಿದ್ದೀವಿ, ಇವಾಗಲೂ ಮಾಡ್ತೀವಿ. ಬಟ್ ಇವಾಗ ನಮ್ಮ ಜಮೀನಿಲ್ಲ, ನಮ್ಮ ಚಿಕ್ಕಪ್ಪರ ಜಮೀನಲ್ಲಿ ಮಾಡೋಣ ಅಂತ ಎಳ್ನೀರು ಕೇಳಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ, ಯಾವ ಥರ ಎಳ್ನೀರು ಕೇಳ್ತೀನಿ ಅಂತ ತೋರಿಸ್ತೀನಿ ನಿಮಗೆ. ನನ್ನ ತಂಗಿ ಆಲೆ ಎಲ್ಲ ಕುತ್ಕೊಂಡ್ಬಿಟ್ಟವಳೆ. ನಮ್ಮ ಅತ್ತಿಗೆಯವರು ಆಲ್ರೆಡಿ ಕುತ್ಕೊಂಡಿದ್ದಾರೆ. ನಿಜ ಎಳ್ನೀರು ಹುಡುಕ್ದಾ? ನೋಡಿ ನೋಡಿ, ವಿಡಿಯೋಲಿ ಬರ್ತಾಳೆ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಾಳೆ. ಕೂದಲಿಗಿತ್ತಲ್ಲ ರೆಡಿ ಮಾಡ್ಕೊಂಡು ನಾನು ತೋರಿಸ್ಕೊಟ್ಟೆ ಬಿಡು, ಹೆಂಗಿದ್ಯಾ ಹಂಗೇನೆ. ಯಾವ ಮರದಲ್ಲಿದೆ ಇಲ್ಲಿ? ಇಲ್ಲಿದ್ಯಾ? ಅಲ್ಲಿದೆ. ತುಂಬಾ ಚಿಕ್ಕದಿದೆ. ಎಷ್ಟು ನೋಡ್ತೀಯಾ? ಸೊ ಗೈಸ್, ಎಳ್ನೀರೆಲ್ಲ ಕೊಡೋದ್ಮೇಲೆ ಸಂಜೆ ಒಂದು ಕೋಳಿ ಕಟ್ ಮಾಡಿಸ್ಕೊಂಡ್ಬಂದ್ವಿ. ನನ್ನ ಕಸಿನ್ ಗ್ರಿಲ್ ಮಾಡ್ತೀನಿ ಅಂತ ಹೇಳಿದ, ಚಿಕನ್ ಗ್ರಿಲ್ಲು. ಸೊ ಅದಕ್ಕೆ ರೆಡಿ ಮಾಡ್ಕೊತಾ ಇದ್ದಾನೆ ನೋಡಿ. ನಮ್ಮ ಹಸಿ ಅಲ್ಲ ಥೂ ಹೊಸ ಮದುವೆ ಗಂಡು ಡಿಪ್ರೆಷನ್. ಹಸಿ ಮದುವೆ ಗಂಡು ಅಲ್ಲಿ ಹೊಸ ಮದುವೆ ಗಂಡು ಬರ್ಡೇ ಗರ್ಲ್. ಏನೇ ಮಾಡ್ತಿದ್ರ? What's happening here? ಗ್ರಿಲ್ ಕಬಾಬ್, ಗ್ರಿಲ್ ಚಿಕನ್ ಏನ ಮಾಡ್ತೀವಿ, ತಿಂತಾರೆ ಅಷ್ಟೇ. ಚೆನ್ನಾಗಿಲ್ಲ ತಿನ್ಬೇಕು. ಇಂಡಿ ಚೆನ್ನಾಗಿ ಇಂಡಿ. ಅದು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಬೀಜ ಮೊಸರು ಬೇಡ ತೆಗ್ದವ್ರೆ ಅಂತ ಅನ್ಕೊಂಡೆ. ನೋಡಿದ್ರೆ ಅದು ಉಪ್ಪು ಇಷ್ಟ ಬಿದ್ದಿತ್ತು. ಉಪ್ಪು ಅದೇನಾಗಲ್ಲ. ಯಾರನ್ನ ಕೇಳ್ತವನೆ? ನವೀನನ್ನ. ಉಪ್ಪು ಕಚ್ಚಡಿ ಹಾಕಿರ್ತಾರೆ, ಅದಕ್ಕೆ ಉಪ್ಪು ಕಡಿಮೆ ಸ್ವಲ್ಪ ಹಾಕೋ, ಜಾಸ್ತಿ ಮ್ಯಾರಿನೇಟ್ ಆಗುತ್ತೋ. ಕ್ಯಾಂಪ್ ಫೈರ್ ಅಲ್ಲ, ಏನಂತಾರೆ, ತಂದೂರಿಗೆ ಸೆಟಪ್ ಮಾಡ್ತಾ ಇದ್ದಾರೆ ಗೈಸ್. ಮಾಡ್ತವನೆ ತೋಟ ಒಳಗಡೆ ಎತ್ಕೊಂಡು ನಿಂತ್ಬಿಡ್ರ ಮನೆ. ಇವ್ರ ಹೆಸರು ರೂಪಮ್ಮ ಅಲಿಯಾಸ್ ಗಾಬ್ರಿ ಸಿದ್ದಿ ಅಂತ.
ಎಲ್ಲದಕ್ಕೂ ಗಾಬ್ರಿ ಇಲ್ಲೀಚೆ ಹೋದ್ರೆ ಅಯ್ಯೋ ಏನೋ ಬಂದ್ಬಿಡುತ್ತೆ, ಅಲ್ಲೀಚೆ ಹೋದ್ರೆ ಅಯ್ಯೋ ಏನೋ ಬಂದ್ಬಿಡುತ್ತೆ ಅಂತ ಗಾಬ್ರಮ್ಮ ಅಂತ. ರೂಪಮ್ಮ ಅಲ್ಲ, ಗಾಬ್ರಮ್ಮ. ಮುದ್ದೆ ಇವನು ಉಂಟಾರೆ ಮುದ್ದೆ ಅವನು ಅನ್ನ ಉಣ್ಣಲ್ಲ. ಮುದ್ದೆ ಉಂಟಾರೆ ನೋಡಿ ನಮ್ ಶೆಫ್ ಅವ್ರು ಎಷ್ಟು ಚೆನ್ನಾಗಿ ಕಲಿಸ್ತಾ ಇದ್ದಾರೆ. ಕಲಿಸೋದಕ್ಕೂ ಬೇಕು ಒಂದ್ ಕಲೆ. ಜಾಸ್ತಿ ಬಿಲ್ಡಪ್ ಕೊಡ್ತಾಳೆ, ಎರಡೇ ಪೀಸ್ ಕೊಡ್ರಿ ಸಾಕು ಅವ್ರಿಗೆ. ತೊಳಿ ನೀವು ಹೆಂಗೆ ಎತ್ತುತ್ತೀಯೋ ರೆಡಿ ಆಗ್ತಿದೆ. ಕೆಂಡ ಆಗುತ್ತೆ ಇರೇದಿತ್ತ, ಕೆಂಡ ಆಗತಕ್ಕ ಅವ್ನು ಸುಮ್ಮನಿರ್ತಿಲ್ಲ. ಗುರು ಹಿಂಗೆ ಆಗ್ತದೆ ಗುರು, ಯಾರು ಹೇಳಿ ಕೆಂಡ ಆಗಬೇಕಂತ ಬರ್ತಡಾಗ ದಪಾಕೊಂಬಿಟ್ಟಿಯಾ? ಬಿಟ್ಟು ಹುಡುಕೊಳ್ಳಿ ಬರ್ತಡಗಳು. ಗುಂಡ ಬಂದಿಲ್ಲ ಅಣ್ಣ, ನಾನು ನಿಕ್ತೀನಿ ದಗ ಹತ್ತಿಸ್ಬಿಟ್ಟಿರೋನು. ಈ ಸಾಂಗ್ ಹಾಕೋ ಚೆನ್ನಾಗಿರೋದು. ಮಾಡಿದ್ದ ಹಂಗಲ್ಲ ಅದೇ ಆದರ್ಶಿ. is 262 and ಕೊಲೆಸ್ಟ್ರಾಲ್ ಇರೋರಿಗೆಲ್ಲ ಈ ತರದೇ ಮಾಡಿ. ನನಗೆ ಗೊತ್ತಿಲ್ಲ, ಸುಮ್ಮನೆ ಎರಡೆರಡು ಹಾಕ್ತೀನಿ, ಯಾವ್ದು ಅಂತ ನಾನು ಲೆಕ್ಕ ಹಾಕಲ್ಲ. ಒಳ್ಳೆ ಬೆಣ್ಣೆ ಬಂದಾಗ ಬಂದಿದೆ. ಹೆಂಗಿದೆ ಟೇಸ್ಟು? ಸೂಪರ್. ಹೆಂಗೈತೆ ಟೇಸ್ಟು? ಆಂಟಿ ಟೇಸ್ಟ್ ಹೆಂಗಿದೆ? ಚೆನ್ನಾಗೈತೆ. ದೊಡ್ಡಮ್ಮ ಟೇಸ್ಟು? ರುದ್ರೇಶ್ ಬಣ್ಣೆ ಬದ ಇರೋ ಎಣ್ಣೆ ಹಾಕಬಲ್ಲ, ಎಣ್ಣೆ ಕುಡಿಯೋ ಜಾಸ್ತಿ ಬಿಟ್ಟಿಲ್ಲ. ಜೊತೆಯಾಗಿ ಮಳೆಯರು ಗಿಡದಂತೆ ಹಿಡಿಯುವ ಈ ಕೈಯನ್ನು ಗ್ರಿಲ್ಲೆಲ್ಲ ಮಾಡ್ಕೊಂಡು ತಿಂದ್ವಿ ಗೈಸ್, ಸಕ್ಕತ್ತಾಗಿತ್ತು. ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು. ಸೊ ನಮ್ಮ ತಂಗಿ ಬರ್ತಡೇ ಇರೋದ್ರಿಂದ ಕೇಕ್ ಕಟ್ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಒಂದು ಕೇಕ್ ತಂದಿದ್ವಿ. ಕೇಕ್ ಕಟ್ ಮಾಡ್ಸೋಕ್ಕೆಲ್ಲ ರೆಡಿ ಮಾಡ್ಕೊಂಡ್ವಿ. ಬರ್ಡೇ ಗರ್ಲ್ ಎಲ್ಲಿದ್ಯಾ? ಬರ್ಡೇ ಗರ್ಲ್ ಹಾ, ಏನ್ ಹಾಕೊಂತ ಇದ್ಯಾ? ಬರ್ಡೇ ಗರ್ಲ್ ಕ್ಯಾಪಲ್ಲಿ ವಿಡಿಯೋ ಮಾಡ್ತಾರೆ ಅಂತ ರೆಡಿಯಾಗಿ ತೊಳ್ವಿ ಗೈಸ್. ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ. ಕ್ಲಾಪ್ ಮಾಡಿ, ಕ್ಲಾಪು. ಮಾಡ್ತಾ ಇದೀನಿ. ಒಳ್ಳೆ ಫೋಟೋಗ್ರಾಫರ್ ಹೇಳ್ದಂಗೆ ಹೇಳ್ತಾರಲ್ಲ, ವಿಡಿಯೋ ಮಾಡಪ್ಪ ಅಂತ.
ಮೀಸಗಾಡಿ ಕೂದ ಮಿರಗಲೆಂದೆ ದೇವರನ್ನ ಸೆಟ್ಟಿ ಅಂದ ಎಲ್ಲರೂ ಮಿರಲೆಂದೆ ನಗುತ್ತಾ ನಗುತ್ತಾ ಬಾಡು ಪ್ರೀತಿಯಲ್ಲಿ ಸ್ನೇಹದಲ್ಲಿ ಇರುವುದು ಒಂದಾಗಿ ಹಿತವಾಗಿ ಸಾಕು ಸಾಕು ಹೆಂಗ್ಸಿದ್ದು ಕೊಡು. ಸೊ ಗೈಸ್ ನನ್ನ ತಂಗಿಗೆ ಕೇಕೆಲ್ಲ ಕಟ್ ಮಾಡಿಸಿದ್ವಿ. ಬೇಗ ಬೇಗ ಊಟ ಮಾಡಿ ಸೊ ಎಲ್ಲ ಬೇಗ ಮಲ್ಕೊಂಡು ಬೆಳಗ್ಗೆ ಬೇಗ ಎದ್ಬಿಟ್ಟು ದೇವಸ್ಥಾನಕ್ಕೆ ರೆಡಿಯಾಗಿ ದೇವಸ್ಥಾನಕ್ಕೆ ಹರಕೆ ತೀರ್ಸೋಕೆ ಅಂತ ಹೇಳ್ಬಿಟ್ಟು ಹೋದ್ವಿ. ಇದು ನೋಡಿ ಮರಂ ತಾಯಿ ದೇವಸ್ಥಾನ. ಈ ದೇವ್ರಿಗೆ ನಾವು ಹರಕೆ ತೀರ್ಸಕ್ಕೆ ಬಂದಿರೋದು. ಇಲ್ಲಿ ಕೋಳಿ ಕೊಯ್ದಲ್ಲಿ ಕಾಟ್ಕರ್ಕೆ ತೀರಿಸ್ಬೇಕು. ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದನುತೆ ಗಿರಿವರವಿಂದ ಶಿರೋದಿನಿ ಹಾಸಿನಿ ವಿಷ್ಣು ವಿಲಾಸಿನಿ ಜಿಷ್ಣುನುತೆ ಭಗವತಿ ಹೇಷಿತಿ ಕಂಠ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಟ್ಟು ನಾವು ಮನೆಗೆ ಬಂದಮೇಲೆ ಅಡುಗೆ ಮಾಡ್ಕೊಂಡು ಎಲ್ಲರೂ ಊಟ ಮಾಡಿ ಮನೆ ಕಡೆ ಹೊರಟ್ವಿ. ಶೆಫ್ ರುದ್ರೇಶ್ ಹಸಿಗಂಡು ಸಾರಿ ಹೊಸ ಗಂಡು. ಏನ್ ಮಾಮ ಚೆನ್ನಾಗಿದ್ಯಾ? ಅಮ್ಮ ಏನ್ ತಿಂತಿದ್ದ ಹೇಳು. ಕಬಾಬು ಹೆಂಗೈತೆ? ಸೂಪರ್ ಆಗದೆ. ಬೇರೆ ಬೇರೆ ಎಲ್ಲ ಐತೆ. ಏನಿಲ್ಲ, ಈರುಳ್ಳಿ ಪುಡಿ, ಕಬಾಬ್ ಪುಡಿ, ಕಬಾಬು ಚೆನ್ನಾಯ್ತಾ? ಸೂಪರ್ ಆಗದೆ. ನಮ್ಮ ರುದ್ರಿ ಮಾಡಿರೋದು. ಯಾರು? ಹಸಿಗಂಡ ಸಸಿಗಂಡ ಹೊಸಗಂಡು. ಹೆಂಗೈತ ಕಬಾಬು? ಇದು ಒಂದ್ ಚೆಂಬಲ್ ನೀರ್ ಕೊಟ್ಬಿಡು. ಸೊ ನೋಡಿದ್ರಲ್ಲ ಗೈಸ್ ನಾವು ಹೇಗೆಲ್ಲ ಎಂಜಾಯ್ ಮಾಡಿದ್ವಿ ಅಂತ. ಯಾವ ಥರ ತಂಗಿ ಬರ್ತ್ಡೇ ಸೆಲೆಬ್ರೇಟ್ ಮಾಡಿ ಮತ್ತೆ ಬೆಳಗ್ಗೆ ದೇವ್ರ ಹರಕೆ ತೀರಿಸಿದ್ವಿ ಅಂತ. ನಾವು ಕಸಿನ್ಸ್ ಎಲ್ಲ ಸೇರಿದಾಗೆ ಹೀಗೆ ತುಂಬ ಎಂಜಾಯ್ ಮಾಡ್ತೀವಿ. ಆ್ಯಂಡ್ ಒನ್ ಮೋರ್ ವಿಷಯ ಗೈಸ್, ನನ್ನ ಕಸಿನ್ ಮದುವೆ ವ್ಲಾಗ್ ಮತ್ತು ಬೀಗೂಡ ನಿಮ್ಮ ಸಪೋರ್ಟ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಆ ಸಪೋರ್ಟ್ ನೋಡಿ ನನಗೆ ತುಂಬ ಖುಷಿ ಆಯಿತು. ಸಬ್ಸ್ಕ್ರೈಬರ್ಸ್ ಕೂಡ ನಮ್ಮ ಫ್ಯಾಮಿಲಿನ ತುಂಬ ಜನ ಸೇರಿಕೊಂಡ್ರು. ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್. ಇದೇ ಥರ ನಮ್ಗೆ ಸಪೋರ್ಟ್ ಮಾಡ್ತೀರಿ ಆ್ಯಂಡ್ ಇನ್ನೂ ಹೆಚ್ಚು ಜನ ಸಬ್ಸ್ಕ್ರೈಬ್ ಮಾಡಿ. ಸೊ ಇದಾಗಿತ್ತು ನಮ್ಮ ಚಿಕ್ಕಪ್ಪ ಮನೆ ಹರಕೆ ಆ್ಯಂಡ್ ನನ್ನ ತಂಗಿ ಬರ್ಡೇ ವ್ಲಾಗ್. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಜೈ ಶ್ರೀರಾಮ್. ಇದೇ ನಾಡು ಇದೇ ಭಾಷೆ ಎಂದೆಂದು